ಎಲ್ಲರಿಗೂ ನಮಸ್ಕಾರ. ಮತ್ತು ಹೇಗಿದ್ದೀರಾ? ನಾಳೆ ನಾಗರ ಪಂಚಮಿ, ಹಾಗೆ ಬೊಂಡ ತೆಗಿಬೇಕು ಮಾರೆ. ಈಗ ಬೊಂಡ ನಾನು ತೆಗೆಯೋದಿಲ್ಲ, ಒಂದೊಬ್ಬರು ಬರ್ತಾರೆ, ಫ್ರೆಂಡ್ ಬರ್ತಾರೆ, ಅವರು ತೆಗೆದು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಈಗ ಕಾಯುವ ಅವರಿಗೆ. ಬೊಂಡ ತೆಗೆದ ನಂತರ ಮತ್ತೆ ನೋಡುವ. ಓಕೆ ಸರಿ. ಸೊ ಅಲ್ಲೊಂದು ಮರದಲ್ಲಿ ಉಂಟು, ಈ ಮರದಲ್ಲಿ ಉಂಟು, ಅವರು ಬಂದ ನಂತರ ತೆಗೆಯುವ. ಓಕೆ, ಇದೊಂದು ಮರ ಇತ್ತು ಮಾರೆ, ಇದರಲ್ಲಿ ಸತ್ತಿದೆ. ಹಾಗೆ ಅದರಲ್ಲಿ ಗೆಂದಲಿ ಬೊಂಡ ಇಲ್ಲ, ಹಾಗಾದರೆ ಇದರಲ್ಲಿ ಒಂದು ನೋಡುವ. ನೋಡಿ ತೆಗೆದು ಅವರು ಬಂದ ನಂತರ ಹೆಂಚಿಟ್ಟು ತೆಗಿಬೇಕು. ಸೊ ತೆಗೆದ ನಂತರ ಓಕೆ. ಸೊ ಬೊಂಡ ತೆಗಲಿಕ್ಕೆ ಬಂದರು. ಇವರೇ ನಮ್ಮ ಸುಂದರನ ಮೇಲಿದ್ದಾರೆ ಮರದಲ್ಲಿ. ಒಂದೆರಡು ಕೈಲಾದ್ರು ತೆಗಿಬೇಕು. ನಾನೊಂದು ಕ್ಯಾಮರಾ ಹಿಡ್ಕೊಂಡು ಕೂತ್ಕೊಂಡಿದ್ದೇನೆ. ಅಯ್ಯೋ, ಹಗ್ಗೆಲ್ಲ ಕಟ್ಟಿದು ಲೆಂಚನ್ನು ಇಟ್ಟು ಇವಾಗ ಎರಡು ಕೈಲಾದರೂ ತೆಗಿಬೇಕು. ಇವತ್ತೊಂದು ಮಳೆ ನಿಂತ ಅಂತ ಸ್ವಲ್ಪ ಮಳೆ. ಸೊ ಇಲ್ಲಿಂದ ನಿಂತು ನೋಡಿದರೆ ಈಗ ಕಾಣ್ತದೆ ನೋಡಿ. ಅದೇ ಒಂದು ಕಾಯಿಲಿದೆ, 2 ಕಾಯಿಲು. ಇದನ್ನು ಮರಕ್ಕೆ ಕಟ್ಟಿ ಹೋಗಿದ್ದಾರೆ ಮರ ಮೇಲೆ ಅವರು. ಒಂದು ಕಟ್ಟಾಗಿದೆ, ಇದನ್ನು ಹಗ್ಗದಲ್ಲಿ ಇಳಿಸೋದು. ಇದು ಕೆಳಗೆ ಬಿದ್ದರೆ ಅದು ಹೊಡಿತದೆ, ಎಲ್ಲ ಗೆಂದಲಿ ಬೊಂಡಲ್ಲ, ಹಾಗೆ ಅಷ್ಟು ಗಟ್ಟಿ ಇರೋದಿಲ್ಲ. ಸೊ ಬಿದ್ದ ಕೂಡಲೇ ಅದು ನೀರೆಲ್ಲ ಹೊರಗೆ ಬರ್ತದೆ. ಅದಕ್ಕೆ ಒಂದು ಹಗ್ಗ ಗಟ್ಟಿ ಇಳಿಸುವ ಅಂತ. ಸೊ ಕಟ್ ಮಾಡ್ತಿದ್ದಾರೆ, ಇನ್ನು ಗಟ್ಟಿ ಹಿಡ್ಕೊಂಡೊಂದು ಇಳಿಸಿದ್ರೆ ಆಯಿತು. ಸೊ ಕಟ್ಟಾಯಿತು, ಇನ್ನು ಕೆಳಗೆ ಬರಲಿ. ಸೊ ಒಂದಾಯಿತು. ಈಗ ಇದು ಸೆಕೆಂಡ್. ಇದು 2 ಕೈಲ ರೆಡಿ ಆಯಿತು. ಒಂದಲ್ಲಿ ಎಲ್ಲ ತೆಗೆದಾಯಿತು, ಇಲ್ಲಿ ಕಟ್ ಮಾಡಿ ಇಟ್ಟಿದೆ. ಇನ್ನು ಇವತ್ತು ಬೇರೆ ಏನಿಲ್ಲ. ಮತ್ತು ಮೋಸ್ಟ್ಲಿ ನಾಳೆ ಸ್ವೀಟ್ ಅದು ಮಾಡ್ತಾರೆ, ಅರಸಿನ ಎಲೆಯಲ್ಲಿ ಒಂದು ಸ್ವೀಟ್ ಮಾಡ್ತಾರಲ್ಲ, ಅದು ತೆಗೆದಿಟ್ಟಿದ್ದಾರೆ ಎಲೆ. ಹಾಗೆ ಏನು ಮಾಡ್ತಾರೆ ನೋಡು. ಅಮ್ಮ ಮಾಡ್ತಾರೆ. ಮತ್ತು ನಾಳೆ ನಮ್ಮದು ನಾಗಮನ ಇಲ್ಲೇ ಒಂದಿದೆ, ಫಸ್ಟ್ ಇಲ್ಲಿ ಆಗ್ತದೆ ಕೆಳಗೆ. ಅದರ ನಂತರ ಜಾರ ಅಂತಿದೆ, ಅಲ್ಲಿ ಹೋಗಿ ಒಂದು ಪೂಜೆ ಇದೆ. 2 ಕಡೆ ನಾಗಮನದ್ದು ಇದೆ. ಹಾಗೆ ಇಲ್ಲಿದೆ, ಕಾಣ್ತದ ನಿಮಗೆ? ಕಾಣ್ತದಲ್ಲ? ಅಲ್ಲಿದೆ, ಇದರಲ್ಲಿದೆ ನಾಗಬನ ಒಂದು. ಸೊ ಅಲ್ಲಿ ಫಸ್ಟ್ ಆಗಿ ಅದರ ನಂತರ ಅದೇ ಜಾರದಲ್ಲಿ ಒಂದಿದೆ. ಸೊ ಅದನ್ನು ನೋಡಬೇಕೀಗ. ನಾಳೆ ಹೋಗುವ. ನಾಳೆ ಏನಾದರಲ್ಲಿ ವೀಡಿಯೋ ಮಾಡಿದರೆ ಹಾಕ್ತೇನೆ. ಓಕೆ ಸರಿ. ಈಗ ಏನು ಸ್ವಲ್ಪ ಕೆಲಸ ಉಂಟು, ಮೇಡಮ್ ಅವರು ಒಳಗಿದ್ದಾರೆ, ಬರಬೇಕಷ್ಟೇ. ಸರಿ, ನೀವು ಆಫ್ ರೋಡದ ವೀಡಿಯೋ ನೋಡಿದ್ರಲ್ಲ, ಸ್ವಲ್ಪ ನೋಡಿ ಹೇಗೆ ಉಂಟಂತ, ಏನೆಲ್ಲ ಮಾಡಿದ್ದೇವೆ ಅಂತ. ಅದಕ್ಕೆ ಅವರ ಸಂಘ. ಸರಿ, ಇನ್ನು ನಾವು ವರ್ಕನ್ನು ಫಿನಿಷ್ ಮಾಡಿ ಹೋಗುವ. ಇಲ್ಲೊಂದು ಹಕ್ಕಿದೆ ನೋಡಿ, ಇಲ್ಲಿ ಕೂತ್ಕೊಂಡಿದೆ. ಇಲ್ಲಿ ಬರ್ತಾ ಇರ್ತದೆ ಮಾರೆ, ಇಲ್ಲಿದೆ ಮನೆ, ಬಡ ಮಾಡ್ತಿರ್ತದೆ. ಹಾರಿತಾ ಅಂತ. ಇಲ್ಲಿದೆ ನೋಡಿ, ಅದು ಅದರದ್ದು ಇದು ಕಾಣ್ತದಲ್ಲ, ನೆರಳು ಕಾಣ್ತದೆ. ಅದನ್ನು ನೋಡಿ ಅದು ಇದು ಮಾಡೋದು. ಸರಿ, ನಾ ಒಳಗೆ ಬಂದೆ. ಇನ್ನು ಸ್ವಲ್ಪ ವರ್ಕ್ ನೋಡಿ, ಇಲ್ಲಿದೆ ನೋಡಿ. ನಾವು ಒಳಗೆ ಬಂದೆ, ಅದು ಗೊತ್ತಾಗೋದಿಲ್ಲ. ಈಗ ಇಲ್ಲಿ ಕೂತ್ಕೊಂಡಿದೆ. ಹಾಗೆ ಬರ್ತಾ ಇರ್ತದೆ ನಾನು, ತುಂಬ ಅಕ್ಕಿ ಬರ್ತಿದ್ದೆ. ಒಂದು ಕ್ಯಾಮ್ರಾ ತೆಗಿಬೇಕು, ಫೋಟೋ ತೆಗಿಲಿಕ್ಕೆ. ಸರಿ, ಇನ್ನು ಇವತ್ತು ವರ್ಕ್ ಶುರು ಮಾಡ್ತೇನೆ. ಇನ್ನು ನಾಳೆದ್ದು ಕಂಟಿನ್ಯೂ ಮಾಡ್ತೇನೆ. ನಾಳೆ ಏನೇನು ಇದೆಲ್ಲ ವಿಡಿಯೋದಲ್ಲಿ ತೋರಿಸ್ತೇನೆ. ಓಕೆ ಸರಿ. ಸೊ ಇದು ನೆಕ್ಸ್ಟ್ ಡೇ. ನಾನು ಫುಲ್ಲು ರೆಡಿ ಆಗಿದ್ದೇನೆ. ಈಗ ಸೀದಾ ಬನಕ್ಕೆ ಹೋಗ, ಮನೆ ಹತ್ರದ್ದು. ಇದುವೇ ಬನ ನಮ್ಮ ಮನೆ ಹತ್ತಿರ ಇರೋದು. ಸೊ ಇಲ್ಲಿದ್ದು ಪೂಜೆ ಆದ ನಂತರ ಸೀದಾ ನಾವು ಜಾರಕ್ಕೆ ಹೋಗೋದು. ಸರಿ, ಈಗ ಪೂಜೆ ನೋಡೋಣ. ಸರಿ, ಪೂಜೆ ಎಲ್ಲ ಆಯಿತು. ಈಗ ಸೀದಾ ಇಲ್ಲಿ ಫಸ್ಟಿಗೆ ಬಾವಿಗೊಂದು ತೀರ್ಥ ಹಾಕಿ ಸೀದಾ ಮನೆಗೆ ಹೋಗುವ. ಕ್ಯಾಮರಾ ವೀಡಿಯೋ ಮಾಡ್ತಿರೋದು ಮೇಡಮ್ ಅವರು, ವಾಯ್ಸ್ ಕೊಡ್ತಿರೋದು ನಾನು. ಮೇಡಮ್ ಅವರು ಬರಲೇ ಇಲ್ಲ ಮಾರೆ ಈ ವಿಡಿಯೋದಲ್ಲಿ ನಾನೇ ಇರೋದು. ಸೊ
ನಾಗರ ಪಂಚಮಿ ಇಲ್ಲಿದಾಯಿತು. ಈಗ ಸೀದಾ ನಾವು ಇದಕ್ಕೆ ಹೋಗುವ, ಜಾರಕ್ಕೆ ಹೋಗುವ. ಇದು ಜಾರ, ಈಗ ಜಾರಕ್ಕೆ ಬಂದ್ವಿ. ಇದು ಶೆಡ್ಡಿಯಲ್ಲಿರೋದು. ಇಲ್ಲಿ ಪೂಜೆ ಆಗ್ತಿದೆ ನೋಡಿ. ಇಲ್ಲಿ ಜಾಸ್ತಿ ಫಸ್ಟಿಗೆ ಬೊಂಡನೇ ಇರೋದು, ತುಂಬ ಇರ್ತದೆ ಬೊಂಡ. ಅಭಿಷೇಕ ಎಲ್ಲ ಆಗಿ ನಂತರ ಪೂಜೆ ಆಗುತ್ತೆ. ಸೊ ಈಗ ಪೂಜೆ ಶುರು ಆಗುತ್ತೆ ನೋಡಿ. ಅಲಂಕಾರ ಎಲ್ಲ ಆಯಿತು, ಪೂಜೆ ಎಲ್ಲ ಆಗಿ ಹೊರಡೋದು ಇಲ್ಲೇ ಅಂತ. ಸೊ ಪೂಜೆ ಎಲ್ಲ ಆಯಿತು. ನಾವು ಸೀದಾ ಒಂದು ಕಾರಲ್ಲಿ ಕೂತ್ಕೊಂಡೆ, ನಾನು ಮತ್ತು ಅಮ್ಮ ಮತ್ತು ಕುಟುಂಬದವರು. ಅನ್ವಿತಾ ಬರಲಿಲ್ಲ. ಸೊ ಇವರೇ ಅಮ್ಮ, ಆ ಸೈಡು ಕಸಿನ್ ಅವರಿದ್ದಾರೆ. ಸೊ ಇಲ್ಲಿಂದ ಸೀದಾ ಇನ್ನು ಮನೆಗೆ ಹೋಗುವ. ಇನ್ನು ಮನೆಯಲ್ಲಿ ಮರುದಿವಸ ಪೂಜೆ ಇದೆ. ಅದು ಇದು ನಾಗರ ಪಂಚಮಿ ಮರುದಿನ ಮನೆಯಲ್ಲಿ ಪೂಜೆ ಇತ್ತು. ಇದು ಪೂಜೆ ಅಂದರೆ ವರ್ಷಕ್ಕೊಮ್ಮೆ ಇದು ತಿರುಪತಿ ಹುಂಡಿಗೆ ಹಣ ಹಾಕ್ತೇವಲ್ಲ, ಹಾಗೆ ಹಾಕಿ ಇವತ್ತು ತಿರುಪತಿಗೆ ಹೋಗಲಿಕ್ಕೆ ಅದರದ್ದು ಪೂಜೆದು ಕ್ರಮ ಎಲ್ಲ ನಡೀತಾ ಇದೆ. ಇದು ಅಪ್ಪ ಅಮ್ಮ ಕೂತ್ಕೊಂಡಿದ್ದಾರೆ ಪೂಜೆಗೆ. ಪೂಜೆ ಆದ ನಂತರ ಡಬ್ಬಿಗೆ ಹಣ ಹಾಕಲಿಕ್ಕೆ ಇರುತ್ತೆ, ಕುಟುಂಬದವರೆಲ್ಲ ಸೇರಿ. ನಂತರ ಅದನ್ನು ತಿರುಪತಿಗೆ ಕೊಂಡೋಗಿ, ತಿರುಪತಿಗೆ ಅಂದರೆ ಅದು ಒಂದಿಷ್ಟು ಅದು ಫುಲ್ ಡಬ್ಬಿ ಇದೆ, ಅದು ಫುಲ್ ಆದ ನಂತರ ತಿರುಪತಿಗೆ ಕೊಂಡೋಗಿ ನೋಡಿ. ಈ ಥರ ಫಸ್ಟಿಗೆ ಪ್ಲೇಟಿಗೆ ಹಾಕಿ ಮತ್ತು ಡಬ್ಬಿಗೆ ಹಾಕ್ತಾರೆ, ಅಲ್ಲಿ ಡಬ್ಬಿಗೆಲ್ಲ ಆ ಥರ ಕ್ರಮ ಇದೆ. ಅದನ್ನು ಫುಲ್ ಆದ ನಂತರ ಸೀದಾ ತಿರುಪತಿಗೆ ಹೋಗಿ ಹಾಕಲಿಕ್ಕೆ. ಸೊ ಒಬ್ಬೊಬ್ಬರೇ ಬಂದು ಆಗ್ತಾ ಇದ್ದಾರೆ. ಸೊ ಇಲ್ಲಿದಾಯಿತು, ಇನ್ನು ಹೊರಡ್ದು ಕಾರ್ ರೆಡಿಯಾಗಿದೆ. ನಾವು ಈಗ ಸೀದಾ ತಿರುಪತಿಗೆ ನಮ್ಮದೊಂದು 5 ಜನ ಒಟ್ಟಿಗೆ ಹೋಗ್ತಿದ್ದೇವೆ. ಇಲ್ಲಿಂದ ಇಲ್ಲಿಂದ ನಮ್ಮ ಮನೆಯಿಂದ ಸಾಧಾರಣ 650 ಕಿಲೋಮೀಟ್ರ್ ಇದೆ ತಿರುಪತಿಗೆ. ಮೋಸ್ಟ್ಲಿ 10 ಗಂಟೆ ಬೇಡ, ಒಂದು 9 ಗಂಟೆಯಲ್ಲಿ ರೀಚ್ ಆಗ್ತದೆ. ನಾವೊಂದು 11 ಗಂಟೆಗೆ ಹೊರಟಿದ್ದೇವೆ. ಈಗ ಮಧ್ಯಾಹ್ನ ಒಂದು ಊಟಕ್ಕೊಂದು ನಿಲ್ಲಿಸಬೇಕು. ಊಟ ಮಾಡಿ ಮತ್ತೆ ಅಲ್ಲಿಂದ ಹೊರಡುವ. ಸೊ ಊಟಕ್ಕೆ ಇಲ್ಲಿ ನಿಲ್ಲಿಸಿದ್ವಿ, ಪಾಕ ಕೇಂದ್ರ ಅಂತ. ಸೊ ಇಲ್ಲಿಂದ ಸೀದಾ ಇನ್ನು ಪುನಃ ತಿರುಪತಿಗೆ. ಸೊ ಆಲ್ಮೋಸ್ಟು ಹತ್ತಿರ ಬಂದು ತಿರುಪತಿಗೆ. ರಾತ್ರಿ ಆಗಿದೆ, ಗಂಟೆ ಈಗ ಆಲ್ಮೋಸ್ಟು 10 ಆಗಿರಬೇಕು. ಸೊ ಹತ್ರ ಬಂದ್ವಿ. ಇನ್ನು ಮೋಸ್ಟ್ಲಿ ಎಂಟ್ರಿಯಲ್ಲಿ ಚೆಕ್ಕಿಂಗ್ ಇದೆ. ಚೆಕ್ಕಿಂಗ್ ಆಗಿ ನಂತರ ಮೇಲೆ ಹೋಗೋದು. ಓಕೆ, ಈಗ ಮೋಸ್ಟ್ಲಿ ಇದರಲ್ಲಿ ಕಾಣ್ತಿರೋದೆ ಚೆಕ್ಕಿಂಗ್ ಪಾಯಿಂಟ್. ಇದೇ ಚೆಕ್ಕಿಂಗ್ ಪಾಯಿಂಟ್. ಇಲ್ಲಿಂದ ನಮ್ಮದು ಎಲ್ಲ ಬ್ಯಾಗೆಲ್ಲ ಚೆಕ್ಕಿಂಗ್ ಆಗಿ ಸೀದಾ ಮೇಲೆ ಹೊರಡ್ತೇವೆ. ನಮ್ಮ ಪ್ಲ್ಯಾನ್ ಸೀದಾ ಮೇಲೆ ಹೋಗಿ ಇವತ್ತೇ ದರ್ಶನ ಲೈನಿಗೆ ನಿಲ್ಲುವ ಪ್ಲ್ಯಾನ್. ಹಾಗೆ ಫೈನಲಿ ತಿರುಪತಿಗೆ ಬಂದಿದ್ದೇವೆ. ಈಗ ನಮ್ಮ ಕಸಿನ್ ಅವರೆಲ್ಲ ಹೋದರು. ಅವರೊಬ್ಬರಿಗೆ ಕೇಶಮುಂಡನ ಮಾಡಲಿಕ್ಕೆ ಉಂಟಂತೆ. ಕೇಶಮುಂಡನ ಹೇಳಿದಲ್ಲ, ತಲೆ ಕೂದಲು ತೀರಲಿಕ್ಕೆ. ಹಾಗೆ ಅವರು ಅಲ್ಲಿಗೆ ಹೋದರು. ಸೊ ನಾವು ವೆಯ್ಟ್ ಮಾಡ್ತಿದ್ದೇನೆ ಅವರಿಗೆ, ಎಷ್ಟು ಗಂಟೆ ಬರ್ತಾರೆ ನೋಡಬೇಕು. ಬಂದ ನಂತರ ಸೀದಾ ಪಾರ್ಕ್ ಮಾಡಿ ಅಲ್ಲಿ ಒಂದು ಕಾಶಿ ಮಠ ಅಂತ ಇದ್ದೆ, ಅಲ್ಲಿ ಫ್ರೆಶ್ ಅಪ್ ಆಗಿ ಮೋಸ್ಟ್ಲಿ ಇವಾಗಲೇ ಲೈನಿಗೆ ನಿಲ್ಲುವ, ಫ್ರೀ ಎಂಟ್ರಿ ಇದೆ ಅಲ್ಲ, ಅದೇ ಲೈನಿಗೆ ನಿಲ್ಲುವ ಅಂತ ಇದ್ದೇವೆ. ನೋಡಬೇಕು ಈಗ. ಅಲ್ಲಿ ಎಲ್ಲ ಮೊಬೈಲೆಲ್ಲ ಕೊಂಡೋಗ್ಲಿಕ್ಕಿಲ್ಲ, ಮೊಬೈಲ್ ಇಟ್ಟು ಹೋಗೋದು. ಸೊ ಅದಾದ ನಂತರ ನಾಳೆ ದರ್ಶನ ಎಲ್ಲ ಆದ ನಂತರ ಸಿಗ್ತೇನೆ. ಓಕೆ ಸರಿ, ಹಾಗಾದರೆ ಇವಾಗ ಅದೇ ಇವತ್ತಾದರೆ ನಾಳೆ ಮಧ್ಯಾಹ್ನ ಆಗೋದು ದರ್ಶನ ಆಗೋದು. ಈಗ ನಿಂತು 2 ಗಂಟೆ ರಾತ್ರಿಗೆ, ಈಗ 12 ಆದದ್ದು. ಸೊ 2 ಗಂಟೆ ಆಗೋದು ದರ್ಶನ ಎಲ್ಲ ಆಗುವಾಗ. 2 ಗಂಟೆಗೆ ಎಂಟ್ರಿ, ನಾಳೆ ಮಧ್ಯಾಹ್ನ ಆಗುವುದಂತ ಹೇಳ್ತಾರೆ ದರ್ಶನ ಎಲ್ಲ ಆಗುವಾಗ. ನೋಡುವ ಎಷ್ಟೊತ್ತು ಆಗ್ತದೆ ಅಂತ. ಆದ ನಂತರ ಏನಾದ್ರು ತೋರಿಸ್ಲಿಕ್ಕೆ ಇದ್ದರೆ ತೋರಿಸ್ತೇನೆ. ಓಕೆ ಸರಿ, ಈಗ ಆಲ್ಮೋಸ್ಟ್ ಇಲ್ಲಿ ಬಂದಿದೆ, ತಿರುಪತಿಯಲ್ಲಿ ಇದ್ದೇವೆ. ಅವರೆಲ್ಲ ಹೋದ್ರು, ಈಗ ನಾನು ನನ್ನ ಗಾಡಿಯಲ್ಲಿದ್ದೇನೆ. ಸೊ ನೋಡುವ ಏನೆಲ್ಲ ಆಗ್ತದೆ. ಓಕೆ, ಮತ್ತು ನಾಳೆ ಹೇಳ್ತೇನೆ. ತಿರುಪತಿ ದರ್ಶನ ಆಯಿತು ನಮಗೆ. ಒಂದು 15 ಗಂಟೆ ಆಗಿತ್ತು. ರಾತ್ರಿ 12 ಗಂಟೆಗೆ ಹೋದವರು ಮಧ್ಯಾಹ್ನ 2-3 ಗಂಟೆ ಆಗಿದೆ. ಸೊ ಈಗ ಹೊರಗೆ ಬಂದೇವೆ, ಲಡ್ಡು ಎಲ್ಲ ತಗೊಂಡು ಈಗ ಎದುರು ಪೋಷಣಿಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿದಾಯಿತು. ಇನ್ನು ಎಲ್ಲ ದೇವಸ್ಥಾನ ನೋಡಿ ಮತ್ತೆ ಇಲ್ಲಿಂದ ಹೊರಡೋದು. ಯಾವುದು ಇಲ್ಲಿ ತಿರುಪತಿ ಬಸ್ ನೋಡಿ ಆ ಸ್ಟೈಲಲ್ಲಿದೆ ಅಂತ, ಡಿಫ್ರೆಂಟ್ ಸ್ಟೈಲಲ್ಲಿದೆ ಎಲ್ಲ ಫ್ರಂಟಲ್ಲಿ. ಸೊ ಇಲ್ಲಿದಾಯಿತು. ಇನ್ನು ಇಲ್ಲಿಂದ ಸೀದಾ ಮನೆಗೆ. ಈಗ ಮನೆಗೆ ಹೋಗುವಾಗ ಒಂದು ಬೆಟ್ಟ ಸಿಗುತ್ತೆ, ಅದು ತಿರುಪತಿ ವೆಂಕಟರಮಣ ದೇವರದು ಮುಖದ ಶೇಪಲ್ಲಿ ಇರುತ್ತೆ ನೋಡಿ. ಈಗ ನೋಡಿ ಇದೇ ಬೆಟ್ಟ,
ಈ ಥರ ಕಾಣ್ತದೆ ನೋಡಿ. ಮಲಗಿದ ಶೇಪಲ್ಲಿದೆ, ಮುಖ ನೋಡಿ ಮೂಗು ಕಾಣ್ತಿದೆ. ಸರಿ, ಇಷ್ಟವಾಗಿ ವಿಡಿಯೋ ನೋಡಿದವರು ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಇನ್ನು ಹೊಸ ವಿಡಿಯೋದಲ್ಲಿ ಸಿಗುವ. ಸರಿ, ಎಲ್ಲರಿಗೆ ಬೈ ಬೈ.